ಎಲ್ಲರಿಗೂ ನಮಸ್ಕಾರ. ನನ್ನ ಮಗ ಆದ್ಯ ರೆಸಿಡೆನ್ಸಿಯಲ್ ಸೆಂಟ್ರಲ್ ಸ್ಕೂಲ್ ಬಳ್ಳಿಗಾವಿಯಲ್ಲಿ ನೂತನವಾಗಿ ಆರಂಭವಾಗಿರ್ತಕ್ಕಂಥ ಶಾಲೆಯಲ್ಲಿ LKG ಓದ್ತಾ ಇದ್ದಾನೆ. ಈ ಮೂಲಕ ನಿಮಗೆ ತಿಳಿಸ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಹೊಸದಾಗಿ ಆರಂಭವಾಗಿರ್ತಕ್ಕಂಥ ಸ್ಕೂಲಲ್ಲಿ ಶಿಕ್ಷಣ ಹೇಗೋ, ಆ ಶಾಲೆ ಹೇಗೋ ಏನೋ ಎಂಬ ಭಯ ತುಂಬಾ ಇತ್ತು ನನಗೆ. ಆದರೆ ಆ ಭಯವನ್ನು ಶಿಕ್ಷಕರು ಏನು ಮಾಡಿದ್ರಪ್ಪ ಅಂದರೆ ದೂರ ಮಾಡಿದ್ರು. ಈ ಶಿಕ್ಷಣ ಮಾತ್ರ ಅಲ್ಲದೆ ಅಲ್ಲಿ ಸಂಗೀತ, ಆಟ, ವೇದಗಳು, ಅಬಕಾಸು, ಸ್ಪೋಕನ್ ಇಂಗ್ಲೀಷು ಇಷ್ಟೇ ಅಲ್ಲದೆ ಫೊನೆಟಿಕ್ ಮಾದರಿಯ ಪಠ್ಯಕ್ರಮವನ್ನು ಸಹ ಅದರಲ್ಲೂ CBSE ಸಿಲೆಬಸ್ಸನ್ನು ಗ್ರಾಮೀಣ ಪ್ರದೇಶದಲ್ಲಿ ಆರಂಭ ಮಾಡಿದ್ದಾರೆ. ಈ CBSE ಸಿಲೆಬಸ್ಸನ್ನು ಗ್ರಾಮೀಣ ಪ್ರದೇಶದಲ್ಲಿ ಆರಂಭ ಮಾಡಿದ್ದು ತುಂಬಾ ಅನುಕೂಲಕರವಾಗಿದೆ. ಯಾಕಪ್ಪ ಅಂತಂದರೆ ಮುಂದೆ ಭವಿಷ್ಯದಲ್ಲಿ ನಮ್ಮ ಮಕ್ಕಳಿಗೆ ಕೆಲಸ ಸಿಗಬೇಕಂತ ಅಂದರೆ ಈ ಥರ ಗ್ರಾಮೀಣ ಪ್ರದೇಶದಲ್ಲಿ ಓದಿರ್ತಕ್ಕಂಥ ಮಕ್ಕಳಿಗೆ ಮೊದಲನೇ ಆದ್ಯತೆ ಇರುತ್ತೆ. ಆದ್ದರಿಂದ ಇಂತಹ ಅನುಕೂಲಕರವನ್ನು ನಾವು ಯಾರು ದುರುಪಯೋಗ ಕಳ್ಕೊಳ್ಳೋದು ಬೇಡ ಅಂತೇಳಿ ಹೇಳ್ತಾ ಇದ್ದೀನಿ. ಇಷ್ಟೇ ಅಲ್ಲದೆ ಶಾಲೆಯ ಸುತ್ತಮುತ್ತಲಿನ ವಾತಾವರಣ ಆಗಿರ್ಬೋದು, ಉತ್ತಮ ಕೊಠಡಿ ವ್ಯವಸ್ಥೆಗಳಾಗಿರ್ಬೋದು, ಆಮೇಲೆ ಶಾಲಾ ಬಸ್ಸಿನ ವ್ಯವಸ್ಥೆಗಳಾಗಿರ್ಬೋದು ತುಂಬಾ ಚೆನ್ನಾಗಿದೆ, ಅನುಕೂಲಕರವಾಗಿದೆ. ಆಮೇಲೆ ಶಿಕ್ಷಕವೃಂದದವರು ಸಹ ತುಂಬಾ ಚೆನ್ನಾಗಿದೆ. ಅದರಲ್ಲೂ ಪೋಷಕರೊಂದಿಗೆ ಶಿಕ್ಷಕರು ತುಂಬ ಚೆನ್ನಾಗಿ ಸ್ಪಂದಿಸ್ತಾರೆ. ಏನಪ್ಪ ಅಂತಂದರೆ ಮಕ್ಕಳ ಬಗ್ಗೆ ಆಗಿರ್ಬೋದು ಅಥವಾ ವಿಷಯಗಳ ಬಗ್ಗೆ ಆಗಿರ್ಬೋದು ಏನಾದರೂ ನಮಗೆ ಅನುಮಾನಗಳಿದ್ದರೆ ಫೋನ್ ಮಾಡಿದ್ರೆ ಶಿಕ್ಷಕರು ಏನು ಮಾಡ್ತಾರಪ್ಪ ಅಂತಂದರೆ, ಅದರಲ್ಲೂ ಈ ಶಾಲೆ ಶಿಕ್ಷಕರು ಏನು ಮಾಡ್ತಾರಪ್ಪ ಅಂದ್ರೆ ತಕ್ಷಣ ಸ್ಪಂದಿಸ್ತಾರೆ. ಒಂದು ವೇಳೆ ಆ ಕ್ಷಣಕ್ಕಾಗಲಿಲ್ಲ ಅಂದ್ರೂ ನೆಕ್ಸ್ಟ್ ಟೈಮಿಗಾರ ಏನು ಮಾಡ್ತಾರಪ್ಪ ಅಂದರೆ ಅವರಾಗೆ ಫೋನ್ ಮಾಡಿಬಿಟ್ಟು ಯಾಕೆ ಏನು ಅಂತ ಹೇಳಿ ವಿಚಾರಿಸ್ತಾರೆ. ಈ ಥರ ಒಂದು ಸ್ಪಂದನೆ ಇದ್ದಾಗ ಮಕ್ಕಳ ಕುಂದುಕೊರತೆಗಳಾಗಿರ್ಬೋದು ಅಥವಾ ಅವರಲ್ಲಿ ಏನು ಇಂಪ್ರೂವ್ಮೆಂಟ್ಸ್ ಆಗಿದ್ದಾರೆ, ಡಲ್ ಇದ್ದಾರಾ ಅಥವಾ ಇನ್ನೂ ಏನಾದರೂ ನಾವಾಗಲಿ ಹೇಳ್ಬೇಕು, ಏನಾದರೂ ಮನೆಗಳಲ್ಲಿ ಸುಧಾರಿಸ್ಕೊಬೇಕಾ ಅಥವಾ ಟೀಚರ್ಸ್ ಇದು ಮಾಡಬೇಕಾ ಅನ್ನೋದು ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಈ ಒಂದು ಸ್ಪಂದನೆ ಮಾತ್ರ ಅದರಲ್ಲೂ ನನಗೆ ಮಾತ್ರ ತುಂಬಾ ಶಿಕ್ಷಕರ ಮತ್ತು ಪೋಷಕರ ಮಧ್ಯೆ ಇರ್ತಕ್ಕಂಥ ಸ್ಪಂದನೆ ತುಂಬಾ ಇಷ್ಟ ಆಯಿತು. ಯಾಕಪ್ಪ ಅಂತ ಅಂದರೆ ನನ್ನ ಮಗ LKG ಸ್ಟಾರ್ಟಿಂಗು ಓದೋಕ್ಕೆ ಬರ್ತಿರಲಿಲ್ಲ ಅನ್ನೋಕ್ಕೆ ನಾವು ಸರಿಯಾಗಿ ಮಾತಾಡ್ತಾನೆ ಇರಲಿಲ್ಲ, ಪ್ರೊನೌನ್ಸಿಯೇಷನ್ನೇ ಇರ್ತಾ ಇರಲಿಲ್ಲ ಅವನಿಗೆ. ಆಮೇಲೆ ತುಂಬಾ ಭಯ ಪಡ್ತಿದ್ದ. ಆದರೆ ಈ ಥರದ್ದೆಲ್ಲ 100ಕ್ಕೆ 70% ದೂರ ಆಗಿದೆ. ಆಮೇಲೆ ಇವಾಗ ಓದ್ತಾನೆ, ಇಂಗ್ಲೀಷಲ್ಲಿ ಸಣ್ಣ ಪುಟ್ಟ ವರ್ಡ್ಸ್ಗಳನ್ನು ಹೇಳ್ತಾನೆ, ತುಂಬ ಚೆನ್ನಾಗಿ ಮಾತಾಡ್ತಾನೆ. ಆಮೇಲೆ ಭಯ ಅಂತಕ್ಕಂಥದ್ದು ತುಂಬಾ ದೂರ ಆಗಿದೆ ಅಂತ ಹೇಳ್ಬೋದು. ಈ ಒಂದು ವಿಷಯಕ್ಕೂ ಮಾತ್ರ ನಾನು ತುಂಬ ಶಿಕ್ಷಕರಲ್ಲಿ ಕೃತಜ್ಞತೆಗಳಾಗಿದ್ದೀನಿ. ತುಂಬಾ ಸಂತೋಷ ಆಗಿದೆ. ಆಮೇಲೆ ಬೇಸಿಕ್ ಜ್ಞಾನ, ಬೇಸಿಕ್ ನಾಲೆಡ್ಜ್ ಜೊತೆಗೆ ಈ ಶಾಲೆಯಲ್ಲಿ ಒಂದು ಉತ್ತಮ ಸಂಸ್ಕಾರವನ್ನು ಸಹ ಹೇಳ್ಕೊಡ್ತಾರೆ. ಈ ಒಂದು ಉತ್ತಮ ಸಂಸ್ಕಾರವನ್ನು ಹೇಳ್ಕೊಡ್ತಾರೆ. ಅಷ್ಟೇ ಅಲ್ಲದೆ ನನಗೆ ಮಾತ್ರ ಈ ಗ್ರಾಮೀಣ ಪ್ರದೇಶದಲ್ಲಿ CBSE ಸಿಲೆಬಸ್ಸನ್ನು ಆರಂಭ ಮಾಡಿರ್ತಕ್ಕಂಥದ್ದು ಆದ್ಯ ರೆಸಿಡೆನ್ಸಿಯಲ್ ಸೆಂಟ್ರಲ್ ಸ್ಕೂಲಲ್ಲಿ ತುಂಬಾ ಖುಷಿ ವಿಷಯವಾಗಿದೆ. ಯಾಕೆ ಅಂದರೆ ನನಗೆ CBSE ಸಿಲೆಬಸ್ಸಲ್ಲಿ ಓದಿಸ್ಬೇಕು ನಮ್ಮ ಮಕ್ಕಳಿಗೆ, ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಅನ್ನೋ ಒಂದು ಆಸೆ ಇತ್ತು. ಆದರೆ ಈ ಗ್ರಾಮೀಣ ಪ್ರದೇಶಗಳಲ್ಲಿ ಆ ಥರ ಸ್ಕೂಲ್ ಸಿಗ್ತವೋ ಇಲ್ಲೋ, ಮತ್ತು ಹಳ್ಳಿಯಿಂದ ಎಲ್ಲಿ ಪೇಟೆ ಕಳಿಸ್ಬೇಕೋ ಅನ್ನೋ ಭಯ ಇತ್ತು. ಆದರೆ ಇಲ್ಲಿ ಆ ಥರ ಶಾಲೆಗಳನ್ನು ಆರಂಭ ಮಾಡಿ ತುಂಬಾ ಅನುಕೂಲವಾಗುವಂತೆ ಮಾಡಿದ್ದಾರೆ. ಆ ಶಾಲೆನ ಆರಂಭ ಮಾಡಿರ್ತಕ್ಕಂಥ ಶಿಲ್ಪಾ ಮೇಡಮು ಮತ್ತು ನಾಗರಾಜ್ ಸರ್ ಅವರಿಗೆ ತುಂಬ ಧನ್ಯವಾದಗಳನ್ನು ಹೇಳ್ತೀನಿ. ನಾನಂತೂ ಈ ಶಾಲೆಯಲ್ಲಿ ಒಂದೇ ವರ್ಷದಲ್ಲೇ 100ಕ್ಕೆ 80% ಅಷ್ಟಾದರೂ ನನಗೆ ತುಂಬ ತೃಪ್ತಿ ಇದೆ. ಮುಂದೆನೂ ಕೂಡ ಅಷ್ಟೇ ತೃಪ್ತಿಯನ್ನು ಕೊಡ್ತಾರೆ ಶಾಲೆಯವರು ಅಂತ ಅಂದ್ಕೊಂಡಿದ್ದೀನಿ. ಇಂಥ ಶಾಲೆಯ ಸದುಪಯೋಗನ ಎಲ್ಲರೂ ಪಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ.